ಮಳವಳ್ಳಿ ಮಾಜಿ ಎಂಎಲ್ಎಗೆ ಮಾನ ಮರ್ಯಾದೆ ಇಲ್ವಾ? ಎಚ್.ಡಿ. ಕುಮಾರಸ್ವಾಮಿ ಮುಂದೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತದಾರನ ದೂರು ಮಳವಳ್ಳಿ ಮೂಲದ ವ್ಯಕ್ತಿ ಪತ್ನಿ ಜೊತೆ ಅಕ್ರಮ ಸಂಬಂಧ ಆರೋಪ ಕೇಳಿಬರ್ತಾ ಇದೆ. 12 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಂತ ತಮ್ಮ ಅಳಲನ್ನ ತೋಡ್ಕೊಡ್ತಾ ಇದ್ದಾರೆ. ಮಳವಳ್ಳಿ ಮೂಲದ ವ್ಯಕ್ತಿಯ ಪತ್ನಿ ಜೊತೆ ಅಕ್ರಮ ಸಂಬಂಧ ಆರೋಪ, 12 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ತೋಡ್ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ದಿಶಾ ಸಭೆಗೆ ಎಚ್ಚರಿಕೆ ಬರ್ತಾ ಇದ್ದಂತೆ ಪರ್ಸನ್ನ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು, ನನಗೇನು ನನ್ನ ಹೆಂಡತಿ ಬೇಡ, ಡೈವರ್ಸ್ ಕೊಡಿಸಿ ಸಾಕು ಅಂತ ಹೇಳಿ. ಮಳವಳ್ಳಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನನ್ನ ಹೆಂಡತಿಗೆ ಮೈಸೂರಲ್ಲಿ 1.5 ಕೋಟಿ ರೂಪಾಯಿ ಫ್ಲಾಟ್ ಕೊಡಿಸಿದ್ದಾರೆ. ನಿಮ್ಮ ಅನ್ನದಾನಿ ಹಾಗೂ ನನ್ನ ಪತ್ನಿ ನಂಟಿನ ಬಗ್ಗೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಮಾಜಿ ಶಾಸಕರು ನನ್ನ ಹತ್ತಿರ ರಾಜಿ ಸಂಧಾನಕ್ಕೆ ಬರ್ತಾರೆ, ನನಗೆ ಡೈವರ್ಸ್ ಬೇಕು, ನನ್ನ ಮಗು ನೋಡೋಕೆ ಅವಕಾಶ ಕೊಡಿಸಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಮ ಲೀಡರ್ ಅನ್ನದಾನಿ ಸಹವಾಸ ಬೇಡ, ನನಗೆ ನನ್ನ ಹೆಂಡತಿನೂ ಬೇಡ ಅಂತ ಹೇಳ್ತಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ದೂರುದಾರ ಪ್ರಸನ್ನ. ಕುಮಾರಸ್ವಾಮಿ ಏನು ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಂತ ದೂರುದಾರ ಪ್ರಸನ್ನ ಹೇಳ್ತಾ ಇದ್ದಾರೆ. ಹೈಲೈಟ್ ಮಾಡಿರೋದಲ್ಲ ಸರ್ ಆಗಿದೆ ತುಂಬಾ. ಮಿನಿಮಮ್ 40 ಮಿನಿಟ್ಸ್ 30 ಮಿನಿಟ್ಸ್ ನೈಟ್ ಇದು ನಾನು ಇಲ್ದಿರೋ ಟೈಮಲ್ಲಿ ಏನು ಸರ್? ನಾನು ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳ್ಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯಿತು. ಸಾಕ್ಷಿ ನಾನು ಒದಗಿಸ್ತೀನಿ. ಈಗ ನಾನು ಅದನ್ನು ವಿಚಾರನ ಮಾತಾಡಿದ್ದಕ್ಕೆ, ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. ಹಲಗೂರಲ್ಲೊಂದು, ಬೆಳಕೋಡಿಯಲ್ಲೊಂದು, ಬೆಂಗಳೂರಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನು ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದಿರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ ನನ್ನ ಹತ್ರ, ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನ ಕೇಳಿದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನ ಮಾರ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ವರ್ಷದಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ಹೌದು ಸರ್, ಅಂದಾನಿ ಅಂದ್ರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ವೀರಶೈವ ಲಿಂಗಾಯತರ ಅಧ್ಯಕ್ಷರು ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಅವರೇ ಇದಕ್ಕೆ ಮೀಡಿಯೇಟರ್. ಅವ್ರ ಮುಖಾಂತರ ನಾನು ಕೇಳಿದೆ. ಅವ್ರು ನಮ್ಮ ಮನೆಗೆ ಬಂದಿದ್ರು. ಅವ್ರು ನಮ್ಮ ಮನೆಗೆ ಬಂದು ಆಮೇಲೆ ನಿನ್ನ ಹತ್ರ ಮಾತಾಡಬೇಕು ಅಂತ ಆಚೆ ಕರ್ಕೊಂಡೋಗಿ, ಬಾ ಪ್ರಸನ್ನ ಸಾಹೇಬರು ಬಂದಿದ್ದಾರೆ, ಆಚೆ ಕಾರಲ್ಲಿ ಕೂತಿದ್ದಾರೆ ಅಂದ್ರು. ಯಾವ ಸಾಹೇಬರು ಅಂದ್ರೆ ಅಂದಾನಿಯವ್ರು ಬಂದಿದ್ದಾರೆ ಅಂದ್ರು. ಅಂದಾನಿಯವ್ರು ಏನಕ್ಕೆ ಬಂದಿದ್ದಾರೆ? ನಿನ್ನ ಹತ್ರ ಮಾತಾಡಬೇಕು ಅಂದ್ರು. ಅಂದಾನಿಯವ್ರು ನನ್ನ ಹತ್ರ ಏನಕ್ಕೆ ಸರ್ ಮಾತಾಡಬೇಕು? ವಿಚಾರ ಏನು ಸರ್? ನನ್ನನ್ನು ಕೊಂಡ್ಕೊಳ್ಳೋಕ್ಕೆ ನಾವು ಆಗಲ್ಲ ಸರ್, ನಾನು ಒಪ್ಪಲಿಲ್ಲ. ನಾನು ಅವಾಗಿಂದ ಅಪೋಸ್ ಮಾಡ್ಕೊಂಡು ಬಂದೆ. ಕೊನೆಗೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದ್ರಲ್ಲಿ ನಾನು ಎಲ್ಲ ವಿಚಾರನೂ, ಇವ್ರ ಕಾರ್ ಏನಕ್ಕೆ ಸರ್? ಏನು ಸರ್ ಕಾರಲ್ಲಿ ಹೋಗೋದು ಬರೋದು? ಕೇಳ್ಬೋದು, ಬರೀ ಕಾರ್ ಮಾತ್ರ ನಿಂತಿದೆ, ಅಪಾರ್ಟ್ಮೆಂಟಲ್ಲಿ 1000 ಮನೆ ಇದೆ ಅಂತ. ಅಪಾರ್ಟ್ಮೆಂಟ್ ಈಕೆ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಅವ್ರ ಕಾರ್ ಹೋಗುತ್ತಾ? ಇಲ್ಲ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಇವ್ರ ಕಾರ್ ಬರುತ್ತಾ? ಕುಮಾರಣ್ಣ ಅವ್ರಿಗೆ ನಾನು ಮನವಿ ಕೊಟ್ಟಿದ್ದೆ. ಸೊ ಅನ್ನದಾನಿ ಅವರ ವಿರುದ್ಧವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಅವರೇ ಮೀಡಿಯೇಟರ್ ಆಗಿದ್ರು ಅಂತ ಕೂಡ ಹೇಳ್ತಿದ್ದಾರೆ. ಸೊ ಲಿಖಿತ ರೂಪದಲ್ಲಿ ದೂರನ್ನು ಕೂಡ ದಾಖಲು ಮಾಡಿದಾರಂತೆ. ಸಮಸ್ಯೆಗೆ ಪರಿಹಾರ ಬೇಕು, ನನಗೆ ಡಿವೋರ್ಸ್ ಬೇಕು, ನನ್ನ ಹೆಂಡತಿನೂ ಬೇಡ, ನನಗೆ ಎಂಥದ್ದು ಬೇಡ, ಮಗುನ ನೋಡೋದಕ್ಕೆ ಅವಕಾಶ, ನನ್ನ ಮಗು ಏನಿದೆ ಕಾನೂನಾತ್ಮಕವಾಗಿ ನಾನು ಹೋರಾಡ್ತೀನಿ. ಮತ್ತು ಯಾಕೆ 10 ವರ್ಷಗಳಾದರೂ ಕೂಡ ಇವಾಗ ಮಾತನಾಡ್ತೀನಿ ಅಂತ ಪ್ರಶ್ನೆಯನ್ನು ಮಾಡ್ತಾ ಹೋದ್ರೆ ನೀವು
ಬಿಕಾಸ್ MLA ನಾನೊಬ್ಬ ಕಾಮನ್ ಮ್ಯಾನ್, ಸೊ ಒಂದಷ್ಟು ಸಾಕ್ಷ್ಯಗಳನ್ನು ನಾನು ಕಲೆ ಹಾಕ್ತಾ ಇದ್ದೆ. ಸೊ ಅದೆಲ್ಲವನ್ನು ಕೂಡ ಇಟ್ಕೊಂಡು ಇದೀಗ ಮಾತಾಡ್ತಾ ಇದ್ದೀನಿ. ನನ್ನ ಮೇಲೆ ಒಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ಲೈವಲ್ಲಿ ಮಾತನಾಡಿದ್ದಕ್ಕಾಗಿ ಒಂದಷ್ಟು ಡಿಫಾಮೇಷನ್ ಕೇಸ್ ಕೂಡ ನನ್ನ ಮೇಲೆ ಬಿದ್ದಿದೆ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನು ತಮ್ಮ ವಿರುದ್ಧ ಆರೋಪಕ್ಕೆ ಡಾಕ್ಟರ್ ಅನ್ನದಾನಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಇದು ರಾಜಕೀಯ ಪ್ರೇರಿತ ಆರೋಪ ಅಂತ ಹೇಳಿದ್ದಾರೆ. ಸ್ಪೆಷಲ್ ವಿಡಿಯೋ ಮಾಡಿ JDS ಮಾಜಿ ಶಾಸಕ ಅನ್ನದಾನಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪ್ರಸನ್ನ ಆರೋಪ ಅಲ್ಲಗಳೆದಿರುವಂತಹ ಮಳವಳ್ಳಿ ಮಾಜಿ ಶಾಸಕ ಡಾಕ್ಟರ್ K ಅನ್ನದಾನಿ ದೂರುದಾರ ಪ್ರಸನ್ನ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ರಾಜಕೀಯದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಪಿತೂರಿ ನಡೆಸ್ತಾ ಇದ್ದಾರೆ. ಪ್ರಸನ್ನ ಆರೋಪಿಸುವಂತೆ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ಅಂತ ಸಮರ್ಥಿಸಿಕೊಳ್ತಾ ಇದ್ದಾರೆ. ಸ್ಪೆಷಲ್ ವಿಡಿಯೋ ಮಾಡಿ JDS ಮಾಜಿ ಶಾಸಕ ಅನ್ನದಾನಿ ಫಸ್ಟ್ ರಿಯಾಕ್ಷನ್. ಮಂಡ್ಯ ಜಿಲ್ಲೆ ಮಳವಳ್ಳಿ ಕ್ಷೇತ್ರದ JDS ಮಾಜಿ ಶಾಸಕ ತಮ್ಮ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪಕ್ಕೆ ಸಮರ್ಥನೆಯನ್ನ ಕೊಡ್ಕೊಳ್ತಾ ಇದ್ದಾರೆ. ನಾನೇನೂ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ. ಸ್ಪೆಷಲ್ ವಿಡಿಯೋ ಮಾಡಿ JDS ಮಾಜಿ ಶಾಸಕ ಅನ್ನದಾನಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ತಮ್ಮ ಮೇಲಿರುವಂತಹ ಆರೋಪವನ್ನ ಅಲ್ಲಗಳಿತಾ ಇದ್ದಾರೆ. ಹಲವಾರು ಮಾಧ್ಯಮಗಳಲ್ಲಿ ಇವತ್ತು ಏನು ಕೆಲವು ವ್ಯಕ್ತಿ ನನ್ನ ಬಗ್ಗೆ ಆಪಾದನೆಯನ್ನು ಮಾಡಿ ಇವತ್ತು ಪ್ರಸಾರ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಮತ್ತು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ ಆಪಾದನೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ನನ್ನ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆಗಳು ಯಾವುದೂ ಕೂಡ ಸತ್ಯವಲ್ಲ. ಈಗಾಗಲೇ ಈ ವ್ಯಕ್ತಿ ಸುಮಾರು 2-3 ಬಾರಿ ನನ್ನ ಮೇಲೆ ಇದೇ ರೀತಿ ಆಪಾದನೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತು ಖಾಸಗಿ ಯೂಟ್ಯೂಬ್ನಲ್ಲಿ ಇದೇ ರೀತಿ ಮಾತನಾಡಿ ಅದನ್ನ ಇಡೀ ನಮ್ಮ ಸಮಾಜಕ್ಕೆ ನನಗೆ ತೇಜೋವಧೆ ಆಗುವ ರೀತಿಯಲ್ಲಿ ಇವತ್ತು ಯೂಟ್ಯೂಬ್ನಿಂದ ಪ್ರಸಾರ ಮಾಡತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿದ್ದಾನೆ. ನಾನು ಈಗಾಗಲೇ ಅದರ ವಿರುದ್ಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಈಗಾಗಲೇ FIR ಅನ್ನು ಕೂಡ ಮಾಡಿಸಿ ಈಗಾಗಲೇ ಅದು FIR ಆಗಿ ಈಗ ಕೋರ್ಟ್ಗೆ ಕೂಡ ಅದು ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು. ನಾವು ಅದು ಕಾಪಿ ಕೂಡ ನನ್ನ ಹತ್ರ ಇದೆ. ಅದರ ಜೊತೆಗೆ ಇವತ್ತು ಏನು ಅವನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಆಪಾದನೆ ಮಾಡಿದ್ದಾನೆ, ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿನಲ್ಲೂ ಕೂಡ ಅದಕ್ಕೆ ತಡೆಯಾಜ್ಞೆ ಆಗಿದೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಆಪಾದನೆ ಮಾಡಬಾರದು ಮಾಜಿ ಶಾಸಕರ ಬಗ್ಗೆ ಅಂತಕ್ಕಂಥದ್ದು ಕೂಡ ಇವತ್ತು ತಡೆಯಾಜ್ಞೆ ಆಗಿದೆ. ಅದು ಕೂಡ ನನ್ನ ಹತ್ರ ಇದೆ. ಅದು ತಡೆಯಾಜ್ಞೆನೂ ಕೂಡ ಆಗಿದೆ. ಜೊತೆಗೆ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡಲಿಕ್ಕೆ FIR ಕೂಡ ಮಾಡಿಸಿದ್ದೀನಿ. ಇವತ್ತು ನಾವು ರಾಜಕಾರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಸಮಾಜ ಸೇವೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ 2-3 ಬಾರಿ ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ರಾಜಕೀಯ ಪಿತೂರಿ ಅಲ್ಲದೆ ಬೇರೇನೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಹಾಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಬಗ್ಗೆ ಸೊ ಏನು ಹೇಳ್ತಾರೆ ಮಾಜಿ ಶಾಸಕರು ಅನ್ನದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಏನಿದೆ ಆರೋಪ ಕೇಳಿ ಬರ್ತಾ ಇದೆ, ನೀವು ಸಮರ್ಥನೆಯನ್ನ ಕೊಡ್ತಾ ಇದ್ದೀರಾ, ಅಂದ್ರೆ ಅದನ್ನ ಅಲ್ಲಗಳಿತಾ ಇದ್ದೀರಾ. ಸೊ ಯಾಕೆ ಹಾಗೆ ಮಾಡಿದ್ರು, ಏನಾದ್ರೂ ದ್ವೇಷ ಇತ್ತಾ, ನಾನು ರಾಜಕೀಯದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದ್ರ ಅವಶ್ಯಕತೆ ಅವ್ರಿಗೆ ಏನಿತ್ತು, ಏನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಾದ್ರೆ? ಮೇಡಮ್, ಅವರು ಇದು ಮೊದಲನೇ ಸಾರಿ ಅಲ್ಲ. ನನ್ನ ಕಳೆದ 2023 ಚುನಾವಣೆಯಿಂದನೂ ಕೂಡ 2-3 ಬಾರಿ ಪ್ರೈವೇಟ್ ಯೂಟ್ಯೂಬ್ ನಲ್ಲೂ ಅಪ್ಲೋಡ್ ಮಾಡಿ ನಮಗೆ ತೇಜೋವಧೆ ಮಾಡಿದ್ದಾರೆ. ನನ್ನ ಬಗ್ಗೆ ಹೇಳಿ, ನನಗೂ ಅವ್ರ ಕುಟುಂಬಕ್ಕೂ ಯಾವುದೇ ರೀತಿ ಸಂಬಂಧನೂ ಕೂಡ ಇಲ್ಲ. ಅದು ಸುಮ್ನೆ ನಾನೊಬ್ಬ ಸಮಾಜ ಸೇವಕ, ನನ್ನ ಗಾಡಿ ಎಲ್ಲೋ ಹೋಗ್ತದೆ, ನಾನು ಎಲ್ಲೋ ಬರ್ತಿರ್ತೀನಿ, ಅದನ್ನೆಲ್ಲ ತಗೊಂಡು ಅದನ್ನ ತೋರ್ಸ್ಕೊಂಡು ಮತ್ತೆ ಯಾವ್ದೋ ಕಾಲ್ ಲಿಸ್ಟ್ ಕೊಡೋದು ಪೊಲೀಸ್ನವ್ರಿಗೆ ಮೇಡಮ್. ಅದು ಬಿಟ್ರೆ ಬೇರೆ ಯಾರಿಗೂ ಕಾಮನ್ ಪೀಪಲ್ಗೆ ಕಾಲ್ ಲಿಸ್ಟ್ ಕೊಡ. ನನ್ ಕಾಲ್ ಲಿಸ್ಟ್ ಇದೆ, ನನ್ನ ಹತ್ರ ಕಾಲ್ ಲಿಸ್ಟ್ ಇದೆ ಅಂತಂದ್ರೆ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ನಮ್ಮನ್ನ ರಾಜಕೀಯವಾಗಿ ನಮ್ಮನ್ನ ತೇಜೋವಧೆ ಮಾಡ್ಲಿಕ್ಕೆ ಮಾಡ್ತಾ ಇರೋದು ಮೇಡಮ್ ಇವರು. ಮತ್ತೆ ಇವರಿಂದ ಯಾರೋ ಹಣ ಗಿಣ ಕೊಟ್ಟು ಮಾಡಿಸ್ತಾ ಇರ್ಬೇಕು ನಮ್ಮ ವಿರೋಧಿಗಳು ಅಂತೇಳಿ ನನಗೆ ಅನುಮಾನ ಬಂದಿದೆ ಮೇಡಮ್. ನೀವೇ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಕ್ ಹೋಗ್ತಾ ಇದ್ರಿ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ
ಹಣದ ಆಮಿಷವನ್ನ ಒಡ್ಡಿದ್ರಿ, ಅವ್ರನ್ನ ಕೊಂಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಅವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ 10 ವರ್ಷದಿಂದ ಅಕ್ರಮ ಸಂಬಂಧ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ದುಡ್ಡು ತಗೊಂಡು ಆ ರೀತಿಯಾಗಿ ಹೇಳುವಂತಹ ಅವಶ್ಯಕತೆ ಅವ್ರಿಗೆ ಏನಿದೆ? ಮತ್ತೆ ತನ್ನ ಸ್ವಂತ ಪತ್ನಿಯ ಹೆಸರನ್ನೇ ಹೇಳ್ಕೊಂಡು ಈ ರೀತಿಯಾಗಿ ಮಾಡುವಂತಹ ಅವಶ್ಯಕತೆ ಇದೆಯಾ ಅವ್ರಿಗೆ? ಅಂಡ್ ಮಗುವನ್ನ ಡಿವೋರ್ಸ್ ಕೂಡ ಕೇಳ್ತಾ ಇದ್ದಾರೆ ಅವರು. ದೆನ್ ನಾನು ಕಾನೂನಾತ್ಮಕವಾಗಿ ಹೋರಾಡ್ತೀನಿ, ನನ್ನ ಮಗುವನ್ನ ನೋಡೋದಕ್ಕೆ ನನಗೆ ಅವಕಾಶ ಮಾಡ್ಕೊಡಿ, ನಂಗೆ ಹೆಂಡತಿನೂ ಬೇಡ, ನನಗೆ ದುಡ್ಡು ಬೇಡ ಅಂತ ಹೇಳ್ತಿದ್ದಾರೆ ಅವರು. ನನಗೆ ಅದಕ್ಕೂ ಸಂಬಂಧನೇ ಇಲ್ಲ ಅಂದ್ಮೇಲೆ ಅವ್ರ ಹೆಂಡತಿಗೋ ಅವ್ರ ಮಗುಗೋ ಅವ್ರು ಮಾತಾಡೋದಕ್ಕೂ ನನಗೇನ್ ಸಂಬಂಧ? ಕೋರ್ಟ್ಗೆ ಹೋಗಿ ಅದನ್ನೆಲ್ಲ ಮಾಡ್ಕೊಳ್ಳಿ ಬಿಡಿ ಮೇಡಮ್. ನಾವು ರಾಜಕಾರಣಿಗಳು, ಜನಗಳ ಮಧ್ಯದಲ್ಲಿ ಇರೋರು, 4-6 ಜನ ಮಹಿಳೆ ಮಕ್ಕಳನ್ನ ಹೆಣ್ಮಕ್ಳನ್ನ ಮಾತಾಡಿಸ್ತೀವಿ. ಮತ್ತೆ ಅದೇ ಬೇರೆ ರೀತಿ ಸಂಬಂಧನ ನಮ್ಮ ಮೇಲೆ ಕಟ್ಟೋದು ಆಗೋದ್ರಿಂದ ಇವನು ಸಂಸಾರದಲ್ಲಿ ಬಂದಿರತಕ್ಕಂತ ಸಮಸ್ಯೆನ ಇವನು ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೋಬೇಕು ಮೇಡಮ್. ನನಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ನನಗೆ ಯಾಕೆ ಇವನು ಕಾನೂನು ವಿಚಾರಗಳನ್ನ ಆ ವಿಚಾರಗಳನ್ನ ನನಗೆ ಯಾಕೆ ಮೇಡಮ್ ಇವನು ಹೇಳ್ಬೇಕು? ಮತ್ತೆ ನನ್ನ ಮೇಲೆ ಯಾಕೆ ಆಪಾದನೆ ಮಾಡ್ಬೇಕು? ಜೊತೆಗೆ ಇದು ಹೊಸದಲ್ಲ, ಒಂದ್ಸಾರಿ ಅಲ್ಲ, 3ನೇ ಬಾರಿ ಮಾಡಿರ್ತಕ್ಕಂಥದ್ದು. ಕೋರ್ಟ್ ಇಲ್ಲಿ ಸ್ಟೇನು ಕೂಡ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ, MLA ಬಗ್ಗೆ ಮಾತಾಡಬಾರ್ದು ಅಂತ. ನಾನು ಅವ್ರ ಬಗ್ಗೆ FIR ಮಾಡಿಸಿದೀನಿ ಅಲ್ಗೂರ್ ಸ್ಟೇಷನ್ ಅಲ್ಲಿ. ನಮ್ಮ ಊರಿನ ವ್ಯಾಪ್ತಿಗೆ ಬರ್ತಕ್ಕಂತ ಸ್ಟೇಷನ್ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದೀನಿ. ನಾನೊಬ್ಬ ಜನಪ್ರತಿನಿಧಿ, ನನ್ಗೆ ಮಾನಹಾನಿ ಆಗುವಂತ ಹೇಳಿಕೆಗಳನ್ನ ಮತ್ತೆ ವಿಚಾರಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿದೀನಿ ನಾನು ಈಗ 4-5 ತಿಂಗಳ ಹಿಂದೆ. ಆದ್ರೂ ಕೂಡ ನನ್ನ ಮೇಲೆ ಪದೇ ಪದೇ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಮೇಡಮ್ ಇವರು. ಈಗ ಕುಮಾರಸ್ವಾಮಿ ಅವ್ರು ನಿಮ್ ಜೊತೆಗೆ ಏನಾದ್ರು ಮಾತನಾಡಿದ್ರ ಸರ್? ಏನಾದ್ರು ಹೇಳಿದ್ರ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸೊ ನಿಮ್ ಬಳಿ ಏನಾದ್ರು ಮಾತನಾಡುವಂತಹ ಪ್ರಯತ್ನ ಮಾಡಿದ್ರ? ಬಿಕಾಸ್ ಅವ್ರು ಆರೋಪ ಮಾಡ್ತಿದ್ದಾರೆ 12 ವರ್ಷಗಳಿಂದ ನಾನು ಹೋರಾಡ್ತಿದ್ದೀನಿ ಅಂತ. ಕುಮಾರಣ್ಣ ಅವ್ರು ನನ್ನ ಜೊತೆ ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಮೇಡಮ್. ಓಕೆ, ಅಲ್ಲ ಹೇಗೆ ಸರ್, ಏನು ಇಲ್ದೇನೆ ಅವ್ರು ಯಾಕೆ ಆ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ? ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ತಾವು ಕೇಳಿ ಮೇಡಮ್, ನನಗ್ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ಓಕೆ, ಓಕೆ ಮೇಡಮ್. ನೀವು ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ರಿ ಅಂತ ಹೇಳ್ತಾ ಇದ್ದಾರೆ. ನಾನೇನ್ ಮೀಟ್ ಮಾಡಿಲ್ಲ ಮೇಡಮ್ ಯಾವತ್ತು ಅವ್ರನ್ನ, ನಮ್ಗೆ ಗೊತ್ತಿಲ್ಲ ಮೇಡಮ್. ಈಗ ರಾಜಕೀಯ ಆರೋಪ ಅಂತ ಹೇಳ್ತಿದ್ದೀರಾ ಸರ್ ನೀವು? ಸಮಾಜ ಸೇವೆ ಮಾಡ್ತೀನಿ ನಾನು, ಹಾಗಾಗಿ ಇವ್ರು ನನ್ನನ್ನ ಬೇಕಂತಾನೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳಿದೀರಾ. ಸೊ ಅವ್ರು ಯಾವ್ದಾದ್ರು ಪಕ್ಷದ ಪರವಾಗಿದಾರಾ? ಯಾರಾದ್ರೂ ಅವ್ರ ಹಿಂದೆ ಯಾವ್ದಾದ್ರು ಕೈಗಳಿದೆಯಾ? ನಿಮಗೇನಾದ್ರೂ ಅನುಮಾನ ಇದೆಯಾ ಅಂತ? ನಮಗೇನೋ ಗೊತ್ತಿದ್ರೆ ನಾವ್ ಎಲ್ಲೋ ಅವ್ರ ಬಗ್ಗೆ ನಾವು ಅಷ್ಟು ಮಾಹಿತಿ ಇಲ್ಲ. ಅವರು ಎಲ್ಲೋ ರಾಜಕೀಯ ಜೊತೆ ಇದು ಸಂಪರ್ಕ ಇದೆ ಅಂತ ಯಾರಾದ್ರೂ ಕೇಳಿ ತಿಳ್ಕೊಂಡಿದ್ದೀನಿ, ಅಷ್ಟು ಬಿಟ್ರೆ ನನ್ಗೆ ಅವ್ರು ಯಾವ ಪಕ್ಷದಲ್ಲಿ ಇದಾರೆ, ಯಾವ ಪಾರ್ಟಿಲಿ ಕೆಲಸ ಮಾಡ್ತಾರೆ, ನನ್ಗೆ ಯಾವ ಪಾರ್ಟಿ ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಅವರು ಯಾವ್ದೋ ಪಕ್ಷದ ಇವರು ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಅವ್ರ ಸಂಪರ್ಕ ಇದೆ ಅಂತ ಮಾತ್ರ ತಿಳ್ಕೊಂಡಿದ್ದೀನಿ ಮೇಡಮ್. ಅದು ಉದ್ದೇಶ ಇರಬಹುದೇನೋ, ನನ್ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಇದೆಲ್ಲ ಷಡ್ಯಂತ್ರ ಮಾಡಿರಬಹುದೇನೋ ಇವ್ರ. ಓಕೆ, ಸಂಪರ್ಕ ಕಡಿತ ಆಯ್ತು ಅಂತ ಅನ್ಸುತ್ತೆ. 12 ವರ್ಷದಿಂದ ಹೋರಾಡ್ತಾ ಇದ್ದೀನಿ ಅಂತ ಆತ ಹೇಳ್ತಿದ್ದಾರೆ. ಸೊ ಏನು ಗೊತ್ತೇ ಇಲ್ಲ ನನಗೆ, ನನಗೂ ಅವ್ರ ಕುಟುಂಬಕ್ಕೂ ಯಾವುದೇ ರೀತಿಯಾದಂಥ ಅಕ್ರಮ ಸಂಬಂಧ ಇಲ್ಲ ಅವ್ರ ಹೆಂಡತಿ ಜೊತೆಗೆ ಅಂತ ಇವ್ರು ಹೇಳ್ತಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಅನ್ನುವಂಥ ಮಾತುಗಳು ಕೂಡ ಹೇಳಿದ್ರು. ಗೊತ್ತಿಲ್ಲ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳ್ಬಿಟ್ಟು. ಬಟ್ ಹೋರಾಟ ಅಂತೂ ನಡೀತಾ ಇದೆ. ಡಿಫಾಮೇಷನ್ ಕೇಸ್ ಕೂಡ ಈ ಕಡೆಯಿಂದ ಇವರು ಅನ್ನದಾನಿ ಅವರು ಹಾಕಿದ್ದಾರೆ. ಯೂಟ್ಯೂಬಲ್ಲಿ ಎಲ್ಲವನ್ನೂ ಕೂಡ ಲೈವ್ನಲ್ಲಿ ಬಂದು ಹೇಳಿದ್ರು, ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ದಾರೆ ಅಂತ. ಅವರು ಆ ಕಡೆಯಿಂದ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ, ಬಟ್ ಮಾಜಿ ಶಾಸಕರು ಮಾತನಾಡೋಕೆ ತಯಾರಿಲ್ಲ. ಸೊ ಎಲ್ಲವನ್ನು ಸ್ಪಷ್ಟನೆ ನಾವು ಕೊಡ್ಬೋದಾಗಿತ್ತು, ಸೊ ಏನು ಯಾಕೆ ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಯಾಕೋ ಅವರು ತಯಾರಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಅನುಮಾನ ಮೂಡತ್ತೆ. ಒಂದ್ ಕಡೆ 12 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಫೋನ್ ಕಾಲ್ಸ್ ಡೀಟೇಲ್ಸ್ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅನ್ನದಾನಿ ಅವರ ಕಾರ್ ಏನಿದೆ, ಅವರು ಓಡಾಡಿರುವಂತಹ ಪ್ರತಿಯೊಂದು ಕೂಡ ಫುಟೇಜಸ್ ಅನ್ನ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ. ನನಗೆ ಹೆಂಡತಿ ಸಹವಾಸನೇ ಬೇಡ, ಬಿಟ್ಟುಬಿಡಿ, ನನಗೆ ಡಿವೋರ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ. ಸೊ 12 ವರ್ಷದಿಂದ ಕೇಸ್ ನಡೀತಾ ಇದೆ. ಈ ಕಡೆ ನೋಡಿದ್ರೆ ಅನ್ನದಾನಿ ಅವರು ನನಗೇನೂ ಗೊತ್ತೇ ಇಲ್ಲ, ನನಗೂ ಆ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾದ ವಿಚಾರಗಳಿಗೆ ಅದು ಸೂಕ್ತ ಆಗತ್ತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು. ಫೈನಲಿ ಕೇಸ್ ಅಂತೂ ಅರೈಸ್ ಆಗಿದೆ. ಸೊ ಅಯ್ಯೋ, ಈ ಸಾಮಾನ್ಯ ಪ್ರಜೆಯ ಮೇಲೆ MLA ಅನ್ನುವಂಥ
ಒಂದು ರೀಸನ್ ಇಂದನೋ ಗೊತ್ತಿಲ್ಲ ಅಂಡ್ ಮಾನನಷ್ಟ ಮೊಕದ್ದಮೆ ಕೇಸನ್ನ ಹಾಕಿದ್ದಾರೆ ಆಲ್ರೆಡಿ. ಆತ ಅಳಲನ್ನ ತೋಡ್ಕೊಳ್ತಾ ಇದ್ದ ನೋಡಿ. ನಾನು ಯೂಟ್ಯೂಬಲ್ಲಿ ಲೈವ್ ಬಂದು ಮಾತನಾಡಿದಕ್ಕಾಗಿ ಸೊ ನನ್ನ ಮೇಲೆ ಈ ರೀತಿಯಾಗಿ FIR ದಾಖಲಾಗಿದೆ. ಸೊ ನಾನು ಯಾಕೆ ಇಷ್ಟು ಟೈಮ್ ತಗೊಂಡೆ ಅಂದ್ರೆ 12 ವರ್ಷ ಬೇಕಾಗಿತ್ತಾ ಇದನ್ನೆಲ್ಲ ಹೇಳೋದಿಕ್ಕೆ, ಈ ರೀತಿಯಾಗಿ ಮುಂದೆ ಬಂದು ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದೆ. ನಾನು ಸಾಮಾನ್ಯ ಪ್ರಜೆ, ನಾನು ಅವರು MLA. ಸೊ ಹಾಗಾಗಿ ನಾನು ಒಂದಷ್ಟು ಎಲ್ಲವನ್ನೂ ಕೂಡ ಮಾಹಿತಿಗಳನ್ನ ಕಲೆ ಹಾಕೊಂಡು ಮಾತನಾಡಬೇಕಾದಂತಹ ಅನಿವಾರ್ಯತೆ ಇತ್ತು. ಸೊ ಎಲ್ಲವೂ ಕೂಡ ನನ್ನ ಬಳಿ ಈಗ ಇದೆ. ನನಗೆ ಡಿವೋರ್ಸ್ ಬೇಕು, ಫೈನಲಿ ನನ್ನ ಮಗುನ ನೋಡೋದಕ್ಕೆ ಅವಕಾಶ ಬೇಕು, ಕಾನೂನಾತ್ಮಕವಾಗಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ.